ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, 12ನೇ ಶತಮಾನದಲ್ಲಿ ದೇವರು ದೇವಸ್ಥಾನಗಳು ಶ್ರೀಮಂತರ ಸೊತ್ತಾಗಿದ್ದವು. ದೀನ ದಲಿತರಿಗೆ ಪ್ರವೇಶ ನಿರಾಕರಿಸಲಾಗಿತ್ತು. ಇದರಿಂದ ಬೇಸತ್ತ ಶಿವಶರಣರ ಮಾದರ ಚೆನ್ನಯ್ಯನವರು ವಚನಗಳ ಮೂಲಕ ಅಸಮಾನತೆ ಬಗ್ಗೆ ಹೇಳಿ ಸಮಾಜವನ್ನ ಕಟ್ಟಲಿಕ್ಕೆ ಶ್ರಮಿಸಿದ್ರು ಎಂಬುದು ಅವರ 10 ವಚನಗಳಿಂದ ತಿಳಿದು ಬರುತ್ತೆ. ಯಾರು ಯಾವಾಗಲೂ ಎಲ್ಲ ಕಾಲಕ್ಕೂ ಕೆಟ್ಟದನ್ನೇ ಮಾಡುತ್ತಿದ್ದರೆ ಅವನು ಶ್ರೇಷ್ಠ ಕುಲದಲ್ಲಿ ಹುಟ್ಟಿದ್ರೂ ಕೂಡ ಕನಿಷ್ಠನೇ. ಯಾರು ಯಾವಾಗಲೂ ಎಲ್ಲ ಕಾಲಕ್ಕೂ ಒಳ್ಳೆಯದನ್ನೇ ಮಾಡುತ್ತಿದ್ದರೆ ಕನಿಷ್ಠ ಕುಲದಲ್ಲಿ ಹುಟ್ಟಿದರೂ ಆತನು ಶ್ರೇಷ್ಠ. ಹುಟ್ಟಿನಿಂದ ಯಾರೂ ಶ್ರೇಷ್ಠರಲ್ಲ. ಸಪ್ತಋಷಿಗಳಲ್ಲಿ ಯಾರೂ ಸವರ್ಣೀಯರಿಲ್ಲ. ಸಾಕ್ಷಾತ್ ಶಿವನೇ ಅವರ ಗುಪ್ತ ಭಕ್ತಿ ಬಯಲು ಮಾಡಲು ಅವನ ಗುಡಿಸಲಿಗೆ ಬಂದು ಅಂಬಲಿಯನ್ನ ಕುಡಿದ. ಅಂತಹ ಮಾದರ ಚೆನ್ನಯ್ಯನವರು ಮಾದರ ಕುಲದಲ್ಲಿ ಹುಟ್ಟಿದ್ರೂ ಕೂಡ ವೇದವನ್ನ ಓದುವವರು ಅವರನ್ನ ಪೂಜಿಸುವ ಮಟ್ಟಕ್ಕೆ ಬೆಳೆದರು. ನಿಜಕ್ಕೂ ಇಂದಿಗೂ ಮಾದರ ಚೆನ್ನಯ್ಯನವರ ಬದುಕಿನ ವೃತ್ತಾಂತವೇ ಪ್ರತಿಯೊಬ್ಬರಿಗೂ ಸ್ಫೂರ್ತಿಯಾಗುತ್ತೆ. ಜ್ಞಾನವೆಂಬುದು ಯಾರಪ್ಪನ ಸ್ವತ್ತು ಅಲ್ಲ, ಯಾವ ಧರ್ಮದ ಜಾತಿಯ ಅಡಿಯಾಳಲ್ಲ ಎಂಬ ನಿಖರತೆಯನ್ನ ಇಡೀ ಜಗತ್ತಿಗೆ ಸಾರಿದ ಧೀಮಂತ ಪುರುಷರೆಂದರೆ ಅದು ಮಾದಿಗರ ಚೆನ್ನಯ್ಯನವರು ನಿದರ್ಶನವಾಗಿ ನಿಲ್ತಾರೆ. ಬನ್ನಿ ಹಾಗಿದ್ರೆ ಇವತ್ತಿನ ಸಂಚಿಕೆಯಲ್ಲಿ ಮಾದಿಗರ ಚೆನ್ನಯ್ಯನವರ ಕುರಿತಾದ ಕೆಲವೊಂದಷ್ಟು ಮಾಹಿತಿಗಳನ್ನು ತಿಳಿದುಕೊಳ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಮೊದಲಿಗೆ ಮಾದರ ಚೆನ್ನಯ್ಯ ಅಥವಾ ಮಾದಿಗರ ಚೆನ್ನಯ್ಯ ಎಂಬ ಹೆಸರು ಬರುವುದಕ್ಕೆ ಕಾರಣವೇ ಅವರ ಕುಲ. ಮಾದಿಗರ ಜಾತಿಯಲ್ಲಿ ಜನಿಸಿದ್ದರಿಂದ ಹೆಸರಿನೊಂದಿಗೂ ಜಾತಿಯು ಸೇರ್ಪಡೆಯಾಯಿತು. ಸ್ನೇಹಿತರೆ, ನಮ್ಮೆಲ್ಲರಿಗೂ ಗೊತ್ತಿರುವಂತೆ ಮಾದಿಗ ಅಥವಾ ಆದಿ ಜಾಂಬವರೆಂದರೆ ಭಾರತಕ್ಕೆ ಜಂಬೂ ದ್ವೀಪ ಎಂದು ಹೆಸರು ಬರಲು ಈ ಜನಾಂಗವೇ ಕಾರಣವಾಯಿತು ಎನ್ನುತ್ತೆ ಪೌರಾಣಿಕ ಕಥೆ. ರಾಮಾಯಣದಲ್ಲಿ ಬರುವ ಜಾಂಬವಂತ ಕೂಡ ಜಾಂಬವ ಅಥವಾ ಮಾದಿಗರ ಕುಲದವನು ಎಂದು ಪುರಾಣ ಹೇಳುತ್ತೆ. ಮಹಾಭಾರತದಲ್ಲೂ ಕೂಡ ಆದಿ ಜಾಂಬವನ ಉಲ್ಲೇಖವಿದೆ. ಕೃಷ್ಣನ ಪತ್ನಿ ಜಾಂಬವಂತಿ ಇದೇ ಕುಲಕ್ಕೆ ಸೇರಿದವಳು. ಇಂದಿಗೆ ಈ ಕುಲದವರ ಪ್ರಮಾಣ ಅತಿ ಹೆಚ್ಚಾಗಿ ಕಾಣಬರುವುದು ಆಂಧ್ರ ಪ್ರದೇಶ, ಕರ್ನಾಟಕ ಮತ್ತು ಮಹಾರಾಷ್ಟ್ರ ರಾಜ್ಯಗಳಲ್ಲಿ. ಇವರನ್ನ ಆದಿ ಜಾಂಬವರು, ಮಾತಂಗರು, ಮಾದಿಗೌಡ, ಮಾದಿಗರು ಮುಂತಾದ ಹೆಸರುಗಳಿಂದಲೂ ಗುರುತಿಸ್ತಾರೆ. ಸಾಂಪ್ರದಾಯಿಕವಾಗಿ ಇವರ ಕಸುಬು ಕೃಷಿ, ಚರ್ಮ ಹದ ಮಾಡುವುದು, ತಮಟೆ, ಡೋಲು ಇತ್ಯಾದಿಗಳನ್ನು ತಯಾರಿಸುವುದು. ಈ ಕುಲದಲ್ಲಿಯೇ ಚಿನ್ನದಂತೆ ಪುಟಿದೆದ್ದವರಲ್ಲಿ ಅತಿ ಪ್ರಮುಖರೆಂದರೆ ಅದು ಮಾದರ ಚೆನ್ನಯ್ಯನವರು. ಮಾದರ ಚೆನ್ನಯ್ಯರವರ ಕುರಿತಾದ ಉಲ್ಲೇಖ ಹಾಗೂ ದಾಖಲೆಗಳನ್ನು ಪರಿಶೀಲಿಸಿದರೆ ಅವರು 12ನೇ ಶತಮಾನದ ಶಿವಶರಣ ಹಾಗೂ ವಚನಕಾರರೆಂದು ಬಣ್ಣಿಸಲ್ಪಟ್ಟಿದ್ದಾರೆ. ಮಾದರ ಚೆನ್ನಯ್ಯನವರು ಬಸವಣ್ಣನವರ ಸಮಕಾಲೀನರು. ಬಸವಣ್ಣ, ಚನ್ನಬಸವಣ್ಣ ಮೊದಲಾದ ವಚನಕಾರರು ಇವರನ್ನ ಹಾಡಿ ಕೊಂಡಾಡಿರುವುದು ಈ ಮಹಾಪುರುಷರ ಹಿರಿಮೆಯನ್ನು ತಿಳಿಸುತ್ತೆ. ಇನ್ನು ಮಾದರ ಚೆನ್ನಯ್ಯನವರ ಜೀವನಾಧಾರಿತ ಕಥೆಯನ್ನೊಮ್ಮೆ ಗಮನಿಸಿದರೆ, ಜಾತಿಯಿಂದ ಮಾದರನಾದ ಚೆನ್ನಯ್ಯನವರು ತಮಿಳುನಾಡಿನ ಕರಿಕಾಲ ಚೋಳರಾಜನ ಕುದುರೆ ಲಾಯದಲ್ಲಿ ಕೆಲಸಕ್ಕಿದ್ದರೆಂದು ತಿಳಿದು ಬರುತ್ತೆ. ಪ್ರತಿನಿತ್ಯ ಕಾಡಿನಿಂದ ಹುಲ್ಲು ಕೊಯ್ಯುವುದು ಇವರ ಕಾಯಕ. ಅರಣ್ಯದಲ್ಲಿ ಈ ಕಾಯಕದಲ್ಲಿ ಮಗ್ನನಾದಾಗ ಏಕಾಂತ ಸ್ಥಳವೊಂದರಲ್ಲಿ ಹೋಗಿ ತನ್ನಿಷ್ಟಲಿಂಗದಲ್ಲಿ ಧ್ಯಾನ ಮಗ್ನನಾಗಿದ್ದು ಶಿವನನ್ನ ಪ್ರತ್ಯಕ್ಷ ಒಲಿಸಿಕೊಂಡು ತನ್ನ ಹೆಂಡತಿ ತಯಾರಿಸಿದ ಅಂಬಲಿಯನ್ನ ಶಿವನಿಗರ್ಪಿಸಿ ಅದರ ಸವಿಯನ್ನ ಶಿವನ ಜೊತೆ ಕುಳಿತು ಸವಿದ ಮಹಾಶಿವಶರಣರು. ಹೀಗೆ ಅವರ ಕುರಿತಾದ ಮತ್ತೊಂದು ಕೌತುಕದ ಕಥಾನಕವೆಂದರೆ, ಕರಿಕಾಲ ಚೋಳ ರಾಜನು ಕೂಡ ಶಿವನ ಪರಮ ಭಕ್ತ. ಈತ ಮಾತ್ರವಲ್ಲ, ಚೋಳ ರಾಜವಂಶವೇ ಶಿವನ ಪರಮ ಆರಾಧಕರು ಅನ್ನೋದಕ್ಕೆ ಚೋಳರ ಆಡಳಿತಾವಧಿಯಲ್ಲಿ ನಿರ್ಮಿತವಾದ ಶಿವ ದೇವಾಲಯಗಳ ಆಡಂಬರ ವಿಜೃಂಭಣೆಯೇ ಸಾಕ್ಷಿ. ರಾಜಕೀಯ ಸ್ಥಿತ್ಯಂತರದಿಂದಾಗಿ ಪಲ್ಲವರು ಆಳುತ್ತಿದ್ದ ಬಳ್ಳಿಗಾವಿಯ ಮೇಲೆ ಕಲ್ಯಾಣದ ಚಾಲುಕ್ಯರು ದಾಳಿ ಮಾಡ್ತಾರೆ. ಆ ಸಂದರ್ಭದಲ್ಲಿ ಅಲ್ಲಿದ್ದ ಸಜ್ಜನರು, ಶರಣರು ಬೇರೆ ಬೇರೆ ಕಡೆಗೆ ಉದ್ಯೋಗ ಹುಡುಕುತ್ತಾ ಅಲ್ಲಿದ್ದ ಹೊರಡುತ್ತಾರೆ. ಶಿವಭಕ್ತರಾದ ಶ್ರೀ ಮಾದರ ಚೆನ್ನಯ್ಯ ದಂಪತಿಗಳು ಕೂಡ ತಮ್ಮ ಕಾಯಕ ಮತ್ತು ದಾಸೋಹಕ್ಕೆ ಸೂಕ್ತವಾದ ಶರಣರ ನಾಡು, ನೆರೆಯ ಗಡಿ ಪ್ರದೇಶವಾದ ತಮಿಳುನಾಡಿನ ಕಂಚಿ ಪಟ್ಟಣಕ್ಕೆ ಹೋಗಿ ನೆಲೆಸ್ತಾರೆ. ಶಿವಭಕ್ತ ಶಿರೋಮಣಿ ಪೆರಿಯ ಪುರಾಣ ಬರೆಸಿದ ಕರಿಕಾಲ ಚೋಳನು ಕಾಂಚಿ ಪಟ್ಟಣವನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಚೋಳ ದೇಶವನ್ನ ಆಳುತ್ತಿದ್ದ. ಈತ ಹರಭಕ್ತ, ಚರಭಕ್ತ ಹಾಗೂ ಗುರುಭಕ್ತನಾಗಿದ್ದವನು. ಶಿವಭಕ್ತರಿಗೆ ಆಶ್ರಯದಾತನಾಗಿದ್ದ. ಚೋಳರಾಜನ ಆಸ್ಥಾನದಲ್ಲಿ ಆಶ್ರಯ ಪಡೆದ ಚೆನ್ನಯ್ಯನು ರಾಜನ ಕುದುರೆಗಳಿಗೆ ಹುಲ್ಲು ತರುವ ಕಾಯಕ ಮಾಡ್ತಿದ್ದ. ಪ್ರತಿನಿತ್ಯ ಕಾಯಕ ಮಾಡುತ್ತಾ ಅಂಬಲಿಯನ್ನ ಶಿವನಿಗೆ ಅರ್ಪಿಸಿ ಪೂಜಿಸುವ ಗುಪ್ತ ಭಕ್ತಿಯನ್ನ ಮಾದರ ಚೆನ್ನಯ್ಯ ಹೊಂದಿದ್ದ. ಒಂದು ದಿನ ಚೆನ್ನಯ್ಯನ ಗುಪ್ತ ಭಕ್ತಿಯನ್ನ ಜಗತ್ತಿಗೆ ತೋರಿಸಲು ಸಾಕ್ಷಾತ್ ಶಿವನೇ ಪ್ರತ್ಯಕ್ಷನಾಗಿ ಚೆನ್ನಯ್ಯನ ಅಂಬಲಿಯನ್ನ ಸೇವಿಸ್ತಾನೆ. ಈ ಸುದ್ದಿ ಚೋಳರಾಜನಿಗೂ ತಿಳಿದು ಚೆನ್ನಯ್ಯನ ಭಕ್ತಿಯನ್ನ ಕೊಂಡಾಡಿ ದೇವನೊಲಿದವನ ಕುಲವೇ ಸತ್ಕುಲ ಎಂದು ಚೋಳರಾಜನು ಚೆನ್ನಯ್ಯನ ಪಾದಗಳಿಗೆ ನಮಸ್ಕರಿಸಿ ರಾಜ ಮರ್ಯಾದೆಯನ್ನ ಕೊಟ್ಟು ಗೌರವಿಸ್ತಾನೆ. ಹೀಗೆ ಚೆನ್ನಯ್ಯನ ಭಕ್ತಿ ನಾಡಿನಾದ್ಯಂತ ಹಬ್ಬಿತ್ತು.
ಅದೇ ಸಂದರ್ಭದಲ್ಲಿ ಕಲ್ಯಾಣ ನಾಡಿನಲ್ಲಿ ಶಿವಭಕ್ತಿಯ ಮಾರ್ಗದ ಮೂಲಕ ಅನೇಕ ಬಸವಾದಿ ಶರಣರು ತಮ್ಮ ಕಾಯಕದಲ್ಲಿ ನಿರತರಾಗಿದ್ದರು. ಕಂಚಿ ಪಟ್ಟಣದಲ್ಲಿ ನಡೆದ ಚನ್ನಯ್ಯನ ಅಂಬಲಿಯ ಮಹಿಮೆಯ ಪ್ರಸಂಗ ಕಲ್ಯಾಣದ ಬಸವಾದಿ ಶರಣರ ಮೇಲೆ ಪ್ರಭಾವ ಬೀರಿತು. ಆಗ ಶ್ರೀ ಬಸವಣ್ಣನವರು ಕಂಚಿ ಪಟ್ಟಣಕ್ಕೆ ಹೋಗಿ ತಮಗಿಂತ ಹಿರಿಯರಾದ ಚನ್ನಯ್ಯನವರನ್ನ ಕಲ್ಯಾಣಕ್ಕೆ ಕರೆದುಕೊಂಡು ಬರ್ತಾರೆ. ಇಲ್ಲಿಯೂ ಚನ್ನಯ್ಯ ದಂಪತಿಗಳು ಕಾಯಕ ಮತ್ತು ದಾಸೋಹ ಮಾಡುತ್ತಿರುವಾಗ ಅನೇಕ ಶರಣರು ಹಾಗೂ ಬಸವಣ್ಣನವರು ಚನ್ನಯ್ಯನ ಮನೆಯ ಅಂಬಲಿಯನ್ನುಂಡು ಬದುಕಿದೆ ಎಂದು ಹೇಳ್ತಾರೆ. ಇದಕ್ಕೆ ಸಾಕ್ಷಿಯೇ ಪ್ರಸ್ತುತ ಕಲ್ಯಾಣದಲ್ಲಿರುವ ಅಂಬಲಿ ಕುಂಡ. ಅಂಬಲಿ ಹರಿದ ಸ್ಥಳವೇ ಅಂಬಲಿ ಕುಂಡವಾಗಿದೆ. ಬಿಜ್ಜಳ ರಾಜನು ಅಂಬಲಿಯ ಮಹಿಮೆಯನ್ನ ಕೊಂಡಾಡಿದ್ದಾನೆ. ಕರಿಕಾಲ ಚೋಳನು ಮಾದರ ಚನ್ನಯ್ಯನವರಿಗೆ, ನೀವು ಅಪ್ರತಿಮ ಶ್ರೇಷ್ಠನಾದ ಶಿವಭಕ್ತನೇ ಸರಿ. ನಿಮ್ಮ ಕಾಂತಿಯ ಜ್ವಾಲೆಯು ನನ್ನ ಅರಮನೆಯನ್ನ ಸುಡುತ್ತಿದೆ. ನನ್ನ ಎದೆಯಾಳದ ಪರಮಾತ್ಮನೇ ನಿನ್ನನ್ನು ಕಾಣಲೆಂದು ಕಳುಹಿಸಿದ. ನಿನ್ನ ಭಕ್ತಿಯ ಮುಂದೆ ನನ್ನ ರಾಜಪಟ್ಟ, ಈ ಅರಮನೆ ಎಲ್ಲವೂ ಗೌಣ. ನನ್ನನ್ನು ಕ್ಷಮಿಸಿಬಿಡು, ನನಗೆ ಆಶೀರ್ವಾದ ಮಾಡು ಎಂದು ಮಾದರ ಚನ್ನಯ್ಯನನ್ನ ಆಲಂಗಿಸಿಕೊಂಡು ಶರಣಾದ. ಎಲ್ಲೆಡೆಯೂ ಮಾದರ ಚನ್ನಯ್ಯನ ಹೆಸರು ಅಜರಾಮರವಾಗಿರುವಂತೆ ಸುತ್ತೋಲೆ ಹೊರಡಿಸಿ ಮಾದರ ಕೇರಿಯನ್ನ ಶಿವನಾಲಯದಂತೆ ಪರಿವರ್ತಿಸಿದನೆಂಬ ಐತಿಹ್ಯವಿದೆ. ಮಾದರ ಚನ್ನಯ್ಯ ಉತ್ತಮ ವಚನಕಾರನೂ ಆಗಿದ್ರು. ನಿಜಾತ್ಮರಾಮ ರಾಮನ ಎಂಬ ಅಂಕಿತ ಇಟ್ಟುಕೊಂಡು ವಚನಗಳನ್ನು ಬರೆದಿದ್ದಾರೆ. ಈ ತನಕ ಇವರ 10 ವಚನಗಳು ದೊರಕಿವೆ. ಇವುಗಳಲ್ಲಿ ವೀರಶೈವ ತತ್ವ ಬೋಧನೆ ಕಂಡುಬರುತ್ತೆ. ಮಲ್ಲಿಕಾರ್ಜುನ ಪಂಡಿತಾರಾಧ್ಯ ಮತ್ತು ಪಾಲ್ಕುರಿಕೆ ಸೋಮನಾಥ ಇವರ ಗಣ ಸಹಸ್ರನಾಮದಲ್ಲಿ ಮಾದರ ಚನ್ನಯ್ಯನವರ ಹೆಸರಿದೆ. ಅಬ್ಬಲೂರು, ಜಗಳೂರು ಶಿಲಾಶಾಸನಗಳಲ್ಲಿ ಇವರ ಹೆಸರಿನ ಉಲ್ಲೇಖ ಕಂಡುಬರುತ್ತೆ. ಬಸವೇಶ್ವರರು ಅನುಭವ ಮಂಟಪವನ್ನು ಸ್ಥಾಪಿಸಿದ ನಂತರ ಭಾರತದ ಎಲ್ಲಾ ಭಾಗಗಳಿಂದ ಆಧ್ಯಾತ್ಮ ಮತ್ತು ಸತ್ಯಾನ್ವೇಷಕರು ಸೇರಿದಂತೆ ಪ್ರಬುದ್ಧ ಪುರುಷರು ಮತ್ತು ಮಹಿಳೆಯರ ನಕ್ಷತ್ರ ಪುಂಜವು ಕಲ್ಯಾಣಕ್ಕೆ ಬಂದಿತ್ತು. ಅವರಲ್ಲಿ ಮಾದರ ಚನ್ನಯ್ಯ ಎಂಬಾತ ತಮಿಳುನಾಡಿನಿಂದ ಬಂದಿದ್ರು. ಮಾದರ ಚನ್ನಯ್ಯನವರು ಶಿವನ ಪರಮ ಭಕ್ತ ಮತ್ತು ಅನುಭವ ಮಂಟಪದಲ್ಲಿ ಚರ್ಚೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸುತ್ತಿದ್ದವರು. ಜೀವನೋಪಾಯಕ್ಕಾಗಿ ಚಮ್ಮಾರ ಕೆಲಸ ಮಾಡ್ತಿದ್ರು ಮತ್ತು ಶಿವಶರಣರಿಗೆ ಚಪ್ಪಲಿ ಮಾಡ್ತಿದ್ರು. ಬಸವೇಶ್ವರರು ಮಾದರ ಚನ್ನಯ್ಯನ ಬಗ್ಗೆ ಬಹಳ ಗೌರವವನ್ನ ಹೊಂದಿದ್ರು. ಹಾಗೆ ಅವರ ವಚನಗಳಲ್ಲಿ ಚನ್ನಯ್ಯರ ಹೆಸರನ್ನ ಹಲವು ಬಾರಿ ಉಲ್ಲೇಖಿಸಿದ್ದಾರೆ. ಬಸವೇಶ್ವರರು ತಮ್ಮ ಒಂದು ವಚನದಲ್ಲಿ ಮಾದರ ಚನ್ನಯ್ಯ ಅವರ ಅಜ್ಜ ಎಂದು ಹೇಳಿದರೆ, ಮತ್ತೊಂದರಲ್ಲಿ ಅವರು ತಮ್ಮ ಹಿರಿಯ ಚಿಕ್ಕಪ್ಪ ಮಾದರ ಚನ್ನಯ್ಯ ಅವರನ್ನ ಪ್ರೀತಿಸಿ ಬೆಳೆಸಿದ್ರು ಎಂದು ಹೇಳ್ತಾರೆ. ಮತ್ತೊಂದು ವಚನದಲ್ಲಿ ಬಸವೇಶ್ವರರು ದಾಸಿಯ ಮಗನ ಸಂಯೋಗದಿಂದ ಜನಿಸಿದ್ರು ಎಂದು ಹೇಳ್ತಾರೆ. ಚನ್ನಯ್ಯನ ಮನೆಯಲ್ಲಿ ಸೇವಕ ಕಕ್ಕಯ್ಯ ಮತ್ತು ಕೂಡಲ ಸಂಗಮ ಎಂಬುವರ ಮನೆಯಲ್ಲಿದ್ದ ಸೇವಕಿಯ ಮಗಳು ಇದಕ್ಕೆ ಪ್ರತ್ಯಕ್ಷ ಸಾಕ್ಷಿ. ಇದೆಲ್ಲವೂ ಮಾದರ ಚನ್ನಯ್ಯನವರು ಬಸವೇಶ್ವರರ ಹಿರಿಯ ಸಮಕಾಲೀನರು ಎಂಬುದನ್ನು ತೋರಿಸುತ್ತೆ. ಮಾದರ ಚನ್ನಯ್ಯನವರು ತಮ್ಮ ವಚನಗಳಲ್ಲಿ ಒಬ್ಬರ ಜಾತಿಯನ್ನ ಶ್ರೇಷ್ಠವೆಂದು ಬಿಂಬಿಸುವ ನಿರರ್ಥಕತೆಯ ಬಗ್ಗೆ ಮಾತನಾಡಿದ್ದಾರೆ ಮತ್ತು ಎಲ್ಲ ಮಾನವರು ತಮ್ಮ ತಾಯಿಯ ಯೋನಿಯ ಮೂಲಕ ಹುಟ್ಟಿದ್ದಾರೆ, ಎಲ್ಲರೂ ಮಾಂಸ ಮತ್ತು ಮೂಳೆಗಳಿಂದ ಕೂಡಿದ್ದಾರೆ ಎಂದು ಹೇಳ್ತಾರೆ. ಆದ್ದರಿಂದ ತನ್ನನ್ನು ತಾನು ಶ್ರೇಷ್ಠ ಎಂದು ಹೇಳಿಕೊಳ್ಳುವುದರಲ್ಲಿ ಮತ್ತು ಇನ್ನೊಬ್ಬರು ಕೀಳು ಎಂದು ಹೇಳುವುದರಲ್ಲಿ ಯಾವುದೇ ತರ್ಕವಿಲ್ಲ ಎಂಬುದು ಅವರ ನಿಲುವು. ಅವರ ಪ್ರಕಾರ ಒಬ್ಬ ವ್ಯಕ್ತಿಯ ವಂಶಾವಳಿಯು ಒಬ್ಬನ ನೀತಿಯ ನಡತೆಯ ಮೇಲೆ ಅವಲಂಬಿತವಾಗಿರುತ್ತದೆಯೇ ಹೊರತು ಜಾತಿಯ ಮೇಲಲ್ಲ. ಕೇವಲ 2 ಜಾತಿಗಳಿವೆ. ಮಾನವರು ಆಯ್ಕೆ ಮಾಡಲು ಸದ್ಗುಣ ಅಥವಾ ಅನೈತಿಕ. ಪ್ರಜ್ವಲಿಸುವ ದೀಪದ ಸಾದೃಶ್ಯವನ್ನು ನೀಡುತ್ತಾ ಮಾದರ ಚನ್ನಯ್ಯರು ಎಣ್ಣೆ, ಬತ್ತಿ ಮತ್ತು ಬೆಂಕಿಯ ಸಂಯೋಜನೆಯಾದಾಗ ಹೇಗೆ ದೀಪವು ಬೆಳಗುತ್ತದೆಯೋ ಹಾಗೆ ಕ್ರಿಯೆ ಮತ್ತು ಜ್ಞಾನದ ಸಂಶ್ಲೇಷಣೆಯ ಮೂಲಕ ಮಾತ್ರ ಒಬ್ಬರು ಸತ್ಯವನ್ನು ಗ್ರಹಿಸಬಹುದು. ವೃತ್ತಿಯಲ್ಲಿ ನಿರತರಾಗಿದ್ದರೂ ಪರಮಾತ್ಮನಲ್ಲಿ ಮಗ್ನರಾಗಬೇಕು ಎನ್ನುತ್ತಾರೆ. ಕಲ್ಯಾಣದಲ್ಲಿ ನಡೆದ ಕ್ರಾಂತಿಯಿಂದ ಅನೇಕ ಶರಣರು ಬೇರೆ ಬೇರೆ ಕಡೆ ಹೋಗಿ ನೆಲೆಸ್ತಾರೆ. ಆ ಸಂದರ್ಭದಲ್ಲಿ ಚನ್ನಯ್ಯನವರು ಕೂಡ ತಮ್ಮ ಇಳಿ ವಯಸ್ಸಿನಲ್ಲಿ ಹೆಂಡತಿ ಗಂಗಮ್ಮ ಹಾಗೂ 2 ಮಕ್ಕಳಾದ ತಿಮ್ಮರಾಜ ಮತ್ತು ಕೆಂಪಣ್ಣ ಇವರನ್ನ ಕರೆದುಕೊಂಡು ದಕ್ಷಿಣದ ಕಡೆ ಬರ್ತಾರೆ. ಈಗಿನ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಕುರುಬರ ಕಟ್ಟೆ ಎಂಬ ಗ್ರಾಮದಲ್ಲಿ ಬಂದು ನೆಲೆಸ್ತಾರೆ. ಕ್ರಿಸ್ತಶಕ 1165ರಲ್ಲಿ ಶಿವಶರಣ ಶ್ರೀ ಮಾದರ ಚನ್ನಯ್ಯ ದಂಪತಿಗಳು ಐಕ್ಯರಾಗ್ತಾರೆ. ಕುರುಬನ ಕಟ್ಟೆಯಲ್ಲಿ ಚನ್ನಯ್ಯ ದಂಪತಿಗಳ ಗದ್ದುಗೆಗಳನ್ನು ಕಟ್ಟಲಾಗಿದೆ. ಈಗಲೂ ಇದಕ್ಕೆ ನಿತ್ಯವೂ ಪೂಜೆ ಸಲ್ಲುತ್ತೆ. ಇತ್ತ ಬಸವಣ್ಣನವರು ಕೂಡ ಕೂಡಲ ಸಂಗಮಕ್ಕೆ ಬಂದು ಐಕ್ಯರಾಗ್ತಾರೆ. ಬಸವಣ್ಣನವರಿಗಿಂತಲೂ ಹಿರಿಯರಾದ ಶಿವಶರಣ ಶ್ರೀ ಮಾದರ ಚನ್ನಯ್ಯನವರ ಕಾಯಕ, ಇಷ್ಟಲಿಂಗ ಪೂಜೆ, ವಚನಗಳು ಮತ್ತು ದಾಸೋಹದಿಂದ ಪ್ರಭಾವಿತರಾದ ಬಸವಣ್ಣನವರು ತಮ್ಮ ಅನೇಕ ವಚನಗಳಲ್ಲಿ ಸ್ಮರಿಸಿಕೊಂಡಿದ್ದಾರೆ. ಹಾಗೆ 12ನೇ ಶತಮಾನದಲ್ಲಿ ವಿಶ್ವಗುರು ಜಗಜ್ಯೋತಿ ಬಸವಣ್ಣನವರು ಮಾದಿಗ ಸಮುದಾಯದ ಶಿವಶರಣ ಮಾದರ ಚನ್ನಯ್ಯನ ಘನತೆ ಮತ್ತು ಗೌರವಗಳನ್ನು ಎತ್ತಿ ಹಿಡಿದಿದ್ದಾರೆ. ಚನ್ನಯ್ಯನವರ ಶ್ರೇಷ್ಠತೆಯನ್ನ ತಮ್ಮ ಅನೇಕ ವಚನಗಳಲ್ಲಿ ಪ್ರಸ್ತಾಪಿಸಿದ್ದಾರೆ. ಅವುಗಳಲ್ಲಿ ಒಂದು, ಲೋಕಾದಿ ಲೋಕಂಗಳೆಲ್ಲ ಚನ್ನಯ್ಯನ ಮಕ್ಕಳು,
ಬ್ರಹ್ಮ ವಿಷ್ಣು ರುದ್ರರೆಲ್ಲ ಚೆನ್ನಯ್ಯನ ಮಕ್ಕಳು, ಗರುಡ ಗಾಂಧಾರ್ವರೆಲ್ಲ ಚೆನ್ನಯ್ಯನ ಮಕ್ಕಳು, ಸನಕ ಸನಂದ ಸಭಾದಿಗಳೆಲ್ಲ ಚೆನ್ನಯ್ಯನ ಮಕ್ಕಳು, ಏಕಾದಶ ರುದ್ರರು ದ್ವಾರಶಾದಿ ರುದ್ರರು ಚೆನ್ನಯ್ಯನ ಮಕ್ಕಳು, ನವಬ್ರಹ್ಮರು ಚೆನ್ನಯ್ಯನ ಮಕ್ಕಳು, ತೆತ್ತಿಂಶ ಕೋಟಿ ದೇವತೆಗಳೆಲ್ಲ ಚೆನ್ನಯ್ಯನ ಮಕ್ಕಳು, ಭಾವ ಬಾಳೇಕ್ಷಣರೆಲ್ಲ ಚೆನ್ನಯ್ಯನ ಮಕ್ಕಳು, ನನ್ನ ನಿನ್ನಂಥವರೆಲ್ಲ ಚೆನ್ನಯ್ಯನ ಮಕ್ಕಳು, ಆಣೆ ನಿಮ್ಮಾಣೆ ಕೂಡಲ ಸಂಗಮದೇವ ಎಂದಿದ್ದಾರೆ ಬಸವಣ್ಣನವರು. ಈ ವಚನದಲ್ಲಿ ಬಸವಣ್ಣನವರು ಸೃಷ್ಟಿಯ ಮೂಲ ಉಗಮವನ್ನು ತಿಳಿಸ್ತಾರೆ. ಇಡೀ ವಿಶ್ವ ಮಾನವರೆಲ್ಲ ಶಿವಶರಣ ಶ್ರೀ ಮಾದರ ಚೆನ್ನಯ್ಯನವರ ಮಕ್ಕಳು ಎಂದು ಹೇಳಿದ್ದಾರೆ. ಚೆನ್ನಯ್ಯ ನೆಮ್ಮಯ್ಯನು, ಚೆನ್ನಯ್ಯನ ಮಗ ನಾನು, ಚೆನ್ನಯ್ಯನ ಮನೆಯಯ್ಯ, ಮನೆಯ ದಾಸನ ಮಗ ನಾನು, ಚೆನ್ನಯ್ಯ ನಿನ್ನ ಮುತ್ತಯ್ಯನಜ್ಜ, ಅಯ್ಯಗಳ ಅಯ್ಯ ನಮ್ಮ ಮಾದರ ಚೆನ್ನಯ್ಯ, ಕುಲತಿಲಕ ನಮ್ಮ ಮಾದರ ಚೆನ್ನಯ್ಯ, ನಡೆ ಚೆನ್ನ ನುಡಿ ಚೆನ್ನ, ಎಲ್ಲಿ ನೋಡಿದೊಡೆ ಚೆನ್ನ, ಪ್ರಮಥರೊಳಗೆ ಚೆನ್ನ ಪುರಾತನರೊಳಗೆ ಚೆನ್ನ, ಸವಿದು ನೋಡಿ ಅಂಬಲಿ ರುಚಿಯಾಯಿತೆಂದು ಕೂಡಲ ಸಂಗಮ ದೇವಂಗೆ ಬೇಕೆಂದು ಕೈದೆಗೆದ ನಮ್ಮ ಚೆನ್ನ ಎಂದು ತಮ್ಮ ಅನೇಕ ವಚನಗಳಲ್ಲಿ ಬಸವಣ್ಣನವರು ಮಾದರ ಚೆನ್ನಯ್ಯನವರ ಮಹಿಮೆಯನ್ನ ಸ್ಮರಿಸಿಕೊಂಡಿದ್ದಾರೆ. ಹೀಗೆ ಮಾದರ ಚೆನ್ನಯ್ಯನವರು ಈ ಮಣ್ಣಿಗೆ ಸಿಕ್ಕಿದ ಮಾಣಿಕ್ಯವೇ ಸರಿ. ಅಲ್ಲದೆ ಜಾತಿ ವ್ಯವಸ್ಥೆಯ ವಿರುದ್ಧ ಸಿಡಿದೆದ್ದು ಮಾನವರಲ್ಲಿ ಏಕತೆಯನ್ನ ಸಾರಿದ ಶ್ರೇಷ್ಠ ಪುರುಷ. ಇವಿಷ್ಟು ಮಾದರ ಚೆನ್ನಯ್ಯನವರ ಕುರಿತಾದ ಸಣ್ಣದಾದ ಮಾಹಿತಿ. ಮಾದರ ಚೆನ್ನಯ್ಯನವರ ಆಶೀರ್ವಾದ ನಮ್ಮೆಲ್ಲರ ಮೇಲಿರಲಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.